ಅತ್ತಿಗೆಗೆ ಏನು ದೊಡ್ಡ ಸಮಸ್ಯೆ ಏನು ಆಗದೆ ಇರಲಪ್ಪ ದೇವ್ರೆ. ಜಿಲೇಬಿ ಜಿಲೇಬಿ ಅಕ್ಕ, ಇವ್ರು ಯಾರು? ಇವಳು ಇದೇ ಊರೇನೆ. ಅದೇ ನಾನು ಕೆಲಸ ಮಾಡ್ತೀನಲ್ಲ ಸಾವುಕಾರ ಮನೆ, ಅವ್ರ ಮಗ ಇಲ್ವೇ ಚಿಕ್ಕ ಸಾವುಕಾರರು ರಾಜಪ್ಪ ಅವರು ಅಂತಾನ. ಅವ್ರ ಹೆಂಡತಿ, ಇವಳ ಹೆಸರು ಮಲ್ಲಿ ಅಂತಾನ. ನಮಸ್ಕಾರ ಮಲ್ಲಿ ಅವ್ರೆ. ನಮಸ್ಕಾರ ಜಿಲೇಬಿ, ಚೆನ್ನಾಗಿದೀಯಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ನಿಮ್ಮ ಮನೆಗೆ ಬಂದಿದ್ದೆ, ಆದ್ರೆ ನೀವು ಇರ್ಲಿಲ್ಲ ಅವತ್ತು. ಹೌದಾ? ನೀನು ನಮ್ಮ ಮನೆಗೆ ಬಂದಾಗ ನಾವಿಲ್ಲಿ ಇರ್ಲಿಲ್ಲ, ಬಾಡಿಗೆ ಮನೆಗಿದ್ವಿ. ಈಗ ಈ ಮನೆಗೆ ಬಂದಿದ್ದೀವಿ, ಇಲ್ಲೇ ಇದೀವಿ. ಬಾ ಇನ್ನೊಂದ್ ದಿವಸ ಯಾವತ್ತಾದ್ರೂ. ಸರಿ ಆತು, ಬರೋಣ ಹೇಳಿ. ಅಲ್ಲ ಜಿಲೇಬಿ, ನಾವು ನಗ್ನಗ್ತಾ ಮಾತಾಡ್ತಾ ಇದ್ದೀವಿ ನಿನ್ನ ಹತ್ರ, ನೀನ್ ಯಾಕೋನ ಒಳ್ಳೆ ಸಪ್ಪುಗೈದಿಯಲ್ಲ, ಯಾಕೆ ಏನಾತು? ಎಲ್ಲಿ ನಿನ್ ಮಗ ಏನ್ ಮಾಡ್ತಾ ಇದ್ದಾನೆ? ಅವನ್ ಮನೆ ಕಂಡಿದ್ದಾನೆ, ಆದ್ರೆ ಅತ್ತಿಗೆಗೆನೆ ಹುಷಾರಿರ್ಲಿಲ್ಲ. ತುಂಬಾ ಸುಸ್ತು ಅಂತ ಹೇಳ್ತಾ ಇದ್ರು. ಹೊಲ್ದಾಗ ಬೇರೆ ಸೊಪ್ಪು ಕಿತ್ಕೊಂಬರಕ್ ಹೋಗಿ ಅಲ್ಲೇನೆ ಪ್ರಜ್ಞೆ ತಬ್ಬಿದ್ದಿದ್ರಂತೆ. ಅಣ್ಣ ತಿರ್ಗಾ ಹೋಗಿ ಕರ್ಕೊಂಬಂದ. ಅದಕ್ಕೆ ಇವಾಗ ಗಂಜಿ ಕುಡಿದ್ರು. ಗಂಜಿ ಕುಡ್ದು ಅಣ್ಣ ಪಂಡಿತರ ಕರ್ಕೊಂಡೋಗಿ ತೋರ್ಸ್ಕೊಂಬತ್ತೀನಿ ಅಂತ ಕರ್ಕೊಂಡೋದ. ಅದಕ್ಕೆ ಪಂಡಿತರು ಏನ್ ಹೇಳ್ತಾರೋ ಏನೋ, ಏನಾದ್ರೂ ದೊಡ್ಡದಾಗಿ ಏನಾನ ಸಮಸ್ಯೆ ಐತಾ ಅಂತ ಹೇಳಿ ನನಗೆ ಭಯವಾದಂಗೆ ಆಗ್ತೈತಿ. ಅದಕ್ಕೆ ಅವ್ರ ದಾರಿನೇ ನೋಡ್ತಾ ಇದ್ದೀನಿ, ಯಾವಾಗ ಬರ್ತಾರೆ ಅಂತಾನ. ನನಗೆ ಗೊತ್ತಿಲ್ಲಮ್ಮ ಈ ವಿಷಯ. ಗೊತ್ತಿದ್ರೆ ನನ್ನಸೆ ಬಂದು ಮಾತಾಡ್ಸ್ಕೊಂಡು ಹೋಗ್ತಿದ್ದೆ. ಅಯ್ಯೋ ದೇವ್ರೆ, ಈಗ ಬೇರೆ ಬಸ್ರಿ ಅಲ್ಲ ಅವರು, ಅದಕ್ಕೆ ಕೆಲಸ ಬೇರೆ ಅವ್ರೊಬ್ಬರೇ ಮಾಡ್ತಾರೆ. ಮನೆ ಕೆಲಸ ಹೊಲ್ದಾಕೂ ಏನಾದ್ರೂ ಬುತ್ತಿ ಗಿತ್ತಿ ತಗೊಂಡೋಗ್ಬೇಕು ಅಂದ್ರೆ ಕೊಟ್ಟು ಬರ್ತಾರೆ. ನಾನು ಹೋಗಕ್ಕಾಗಲ್ಲ ಬಾಂತಿ. ನಮ್ಮ ಪಾಪನು ಇನ್ನು ಸಣ್ಣನಲ್ಲ, ಅವ್ನು ನೋಡ್ಕೋಬೇಕು. ಇಲ್ದಿದ್ರೆ ನಾನೇ ಹೋಗಿ ಕೊಟ್ಟು ಬರ್ತಿದ್ದೆ. ಎಲ್ಲ ಕೆಲಸನ ಅವರೇ ಮಾಡ್ತಾ ಇದ್ರಲ್ಲ, ಅದಕ್ಕೆ ಅದು ಬೆಳ್ದೇನೆ ಹೊತ್ತಿಗೆ ಸರಿಯಾಗಿ ಬೇರೆ ಊಟ ಮಾಡಲ್ಲ ಸರಿಯಾಗಿ. ಅವರು ಊಟ ಮಾಡ್ರಿ ಅಂತ ಹೇಳ್ದಂಗೆಲ್ಲನ ಅದು ಕೆಲಸ ಐತಿ ಈ ಕೆಲಸ ಐತಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಿಶಕ್ತಿ ಆದಂಗೆ ಆಗೈತಿ. ಅಯ್ಯೋ ಲಸ್ಮಕ್ಕ ಎಷ್ಟು ಒಳ್ಳೇದು. ಯಾರಿಗಾದ್ರೂ ಏನಾದ್ರೂ ಕಷ್ಟ ಅಂತಂದ್ರೆ ಸಹಾಯ ಮಾಡುತ್ತೆ, ಕೈಲಾದ ಸಹಾಯನ ಮಾಡ್ತೈತಿ. ಆದ್ರೆ ಅವ ಕೈಗೆ ಹಿಂಗಾಗ್ಬೇಕಾ? ಹೌದು, ನಮ್ಮಪ್ಪ ಅಮ್ಮಯ್ಯರು ನಮ್ಮ ಮಾವರ್ಗೆ ಸಾಲ ಕೊಡ್ಬೇಕಾಗಿತ್ತಲ್ಲ ಲಸ್ಮಕ್ಕಯ್ಯನಿ. ಅವ್ರಿಗೆ ಬಂದಿದ್ದ ದುಡ್ನಾಗೆ 10,000 ರೂಪಾಯಿ ಕೊಟ್ಟು ಸಾಲ ತೀರ್ಸಂಗ್ ಮಾಡ್ತು. ಅದಕ್ಕೆ ಲಸ್ಮಕ್ಕಯ್ಯರ ಅತ್ತೆ ಜಗಳ ಮಾಡ್ಕೊಂಡು ಮಗಳು ಮನೆಗೆ ಹೋಗಿ ಕುಕ್ಕಣೈತಿ. ಅವ್ರಿದ್ದಿದ್ರೆ ಹೆಂಗ್ ಗೊತ್ತಾಗಿ ಅವ್ರು ಒಂದ್ ಸ್ವಲ್ಪ ಎಲ್ಲ ಕೆಲಸ ಮಾಡ್ಕೊಡಾರು. ಲಸ್ಮಕ್ಕಯ್ಯಗೆ ಹಿಂಗ ಆಗ್ತಿರ್ಲಿಲ್ಲ ಇವತ್ತು. ಅವ್ರಿದ್ದಿದ್ರೆ ಅವ್ರು ನೋಡಿದ್ರೆ ಅಲ್ಲೋ ಕುಕ್ಕಣಿದ್ದಾರೆ. ನಾನು ಆ ದೊಡಮ್ಗೆ ಹೇಳ್ದೆ, ಬೇಡ ದೊಡಮ್ಮ ಹಿಂಗೆಲ್ಲನ ಬಂದು ಕುತ್ಕೊಂಡ್ರೆ ಮರ್ಯಾದೆ ಇರಲ್ಲ, ಸುಮ್ಮನೆ ಹೋಗ್ರಿ ಅಂತಾನ. ಆದ್ರೆ ನನ್ನ ಮಾತು ನಡಿಬೇಕಲ್ಲ. ನಮ್ಮ ಮನೆಯವರು ಹೇಳಿದ್ರು, ನಮ್ಮ ಅತ್ತಿನೂ ಹೇಳಿದ್ರು, ಆದ್ರೆ ಅವ್ರ ಮಾತೇನು ಕೇಳಿಲ್ಲ. ಗೌರಿ ಅವ್ರ ಅಮ್ಮಗೆ ಇಲ್ಲದ್ದೆಲ್ಲ ನಾ ಹೇಳ್ಕೊಟ್ಟು ಅಲ್ಲೇ ಇಟ್ಕೊಂಡೆವಳೆ. ಅದ್ ಸರಿ, ಇಬ್ರು ಬಂದಿದ್ದೀರಾ, ಏನ್ ಸಮಾಚಾರ? ಮಲ್ಲಿ, ಅಯ್ಯೋ ನಾವೇನೋ ಏನೋ ಕೇಳಕ್ ಬಂದ್ವಿ, ಇಲ್ಲಿ ಏನೋ ಸಮಸ್ಯೆ ಆಗೈತಿ. ಈಗ ಹೆಂಗೆ ಕೇಳೋದು ಅದನ್ನ, ಆ ವಿಷಯನ? ಇವ್ರು ನೋಡಿದ್ರೆ ಕಷ್ಟದಾಗ ಇದ್ದಾರೆ. ನಾವೀಗ ಆ ವಿಷಯ ಮಾತಾಡೋದು ಸರಿ ಇರಲ್ಲ ಅನ್ಸುತ್ತೆ ಅಲ್ವಾ? ಹೌದು ಗುಲಾಬಿ, ಈಗ ಪಾಪ ಲಸ್ಮಕ್ಕಯ್ಯ ಕಷ್ಟದಾಗೈತಿ ಅಂತದ್ರಾಗೆ ನಾವ್ ಇವಾಗ ಮದ್ವೆ ವಿಚಾರ ಮಾತಾಡಿರಿ ಬೇಡ ಬಿಡು, ಅದು ಸರಿ ಇರಲ್ಲ. ಏನಕ್ಕದು? ಏನ್ ಮಾತಾಡ್ಬೇಕಾಗಿತ್ತು? ಏನು ಅಂತ ಹೇಳ್ರಿ. ಏನು ಇಲ್ಲ ಕಣೆ ಜಿಲೇಬಿ, ಸುಮ್ನೆ ಬಂದ್ವಿ ನಿನ್ ನೋಡ್ಕೊಂಡು ಹೋಗೋಣ ಅಂತಾನ. ಮಲ್ಲಿ ಬೇರೆ ನೋಡಿರ್ಲಿಲ್ವಲ್ಲ ನಿನ್ನ, ಅದಕ್ಕೆ ಮಾತಾಡ್ಸ್ಬೇಕು ಅಂದ ಕರ್ಕೊಂಬಂದೆ ಅಷ್ಟೇನೆ. ಇಲ್ಲ ಕಣಕ್ಕ, ನೀವು ಖುಷಿಯಿಂದ ಬಂದ್ರಿ ಏನೋ ಮಾತಾಡ್ಬೇಕು ಅಂತಾನ. ಆದ್ರೆ ನಾನು ಅತ್ತಿಗೆ ಚೆನ್ನಾಗಿಲ್ಲ ಅಂತ ಹೇಳ್ದಾಗ ಯಾಕೋ ಸಪ್ಪಗಾಗ್ಬಿಟ್ರಿ. ಅದೇನು ಅಂತ ಹೇಳ್ರಿ, ಪರವಾಗಿಲ್ಲ. ಏನ್ ಮಾಡೋದು ಮಲ್ಲಿ, ಹೇಳದ ಬೇಡವೋ? ಲಸ್ಮಕ್ಕಯ್ಯನು ಬರ್ಲಿ ಇರು. ಅವಕ್ಕಯ್ಯನು ಬಂದ್ಮೇಲೆ ಇಬ್ರು ತಗೋ ಮಾತಾಡಕ್ಕಾಗತ್ತೆ. ಇರು, ಲಸ್ಮಕ್ಕಯ್ಯನು ಬಂದ್ಬಿಡ್ಲಿ. ಅವರು ಬಂದ್ಮೇಲೆ ಅದೇನು ಅಂತ ನಾ ಹೇಳ್ತೀನಿ. ಅಗೋ ಬಂದೇ ಬಿಟ್ರು ಅಣ್ಣ. ಏನು ಅತ್ಗೇನು? ಅಣ್ಣ ಅಣ್ಣ, ಅತ್ಗೆ ಏನಾಗಿತ್ತು ಅಣ್ಣ? ಏನಂದ್ರು ಪಂಡಿತ್ರು? ಗಾಬರಿ ಪಡೋ ಅಂತದೇನು ಇಲ್ಲ ತಾನೆ? ಹೇಳಣ್ಣ ಜಲ್ದಿ. ಇಲ್ಲ ಕಣಮ್ಮ ಜಿಲೇಬಿ, ಅಂಥದ್ದೇನು ಗಾಬರಿ ಪಡೋ ಅಂಥದ್ದೇನು ಇಲ್ಲ. ಏನಂದ್ರೆ ನಿಶಕ್ತಿ ಆಗೈತೆ, ಸರಿಯಾಗಿ ಊಟ ಮಾಡ್ದಲೇನೆ ಒಂದು ಸ್ವಲ್ಪ ಹಣ್ಣು ಸೊಪ್ಪು ತರಕಾರಿ ಮೊಟ್ಟೆ ಹಾಲು ಎಲ್ಲ ಕೊಡ್ರಿ ಸರಿಯಾಗ್ತಾಳೆ ಅಂತ ಹೇಳಿದ್ರು ಪಂಡಿತ್ರು. ಹಂಗೇನೆ ಇದೇನೋ ಔಷಧಿ ಕೊಟ್ಟಾರೆ ಊಟಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಇದನ್ನ ನೆಕ್ಕಬೇಕಂತೆ. ನೆಕ್ಕಂಡ್ರೆ ಹೊಟ್ಟೆನೂ ವಶವಾಗುತ್ತಂತೆ, ಜೀರ್ಣನೂ ಚೆನ್ನಾಗಾಗುತ್ತೆ ಅಂತನ ಕೊಟ್ಟೆವ್ರಿ. ಒಂದು 2 ದಿವಸ ಜಾಸ್ತಿ ಭಾರ ಎತ್ತಂತ ಕೆಲಸ ಏನು ಮಾಡಕ್ ಹೋಗ್ಬೇಡ, ಸ್ವಲ್ಪ ಸುಧಾರಿಸ್ಕ ಅಂತ ಹೇಳವ್ರಿ. ಹೌದಾ? ಸದ್ಯ ನನ್ಗೆ ಇವಾಗ ಸಮಾಧಾನ ಆಯ್ತು. ನೀ ಬರೋವರೆಗೂ ನನಗೆ ಎದೆಗೆಲ್ಲ ಡವ ಡವ ಅನ್ನಂಗಾತು. ಏನ್ ದೊಡ್ಡ ಸಮಸ್ಯೆ ಆಗಿತ್ತೋ ಏನೋ ಅಂತ ಹೇಳಿ. ಕೊಡಿಲಿ ಅದನ್ನ. ಅದನ್ನ ತಗೊಂಡೋಗಿ ಒಳಕಿಕ್ತೀನಿ. ಸರಿ ತಾಳಮ್ಮ, ತಗೊಂಡೋಗಿ ಒಳಕಿಕ್ ಬರೋಗು. ಬನ್ನಿ ನೀವು ಮಂಚದ ಮೇಲೆ ಕುಕ್ಕ ಬರ್ರಿ, ಜಾಸ್ತಿ ಹೊತ್ತು ನಿಂತ್ಕೊಂಡಿರ್ಬೇಡ್ರಿ. ಅಕ್ಕ ಲಸ್ಮಕ್ಕಯ್ಯ, ಯಾಕಕ್ಕ ಏನಾಯ್ತು? ಚೆನ್ನಾಗಿದೀಯ ಇವಾಗ? ಅಲ್ಲ ನೀನು ಜಾಸ್ತಿ ಯಾಕೆ ಕೆಲಸ ಮಾಡಕ್ ಹೋಗ್ತೀಯ? ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ಬೇಕು ತಾನೆ. ಈಗ ಬೇರೆ ನೀನು ಬಸ್ರಿ, ಈ ಟೈಮ್ನಾಗೆ ಜಾಸ್ತಿ ಕೆಲಸ ಮಾಡ್ತಾರೆ ಯಾರ? ನನ್ನ ಸೊಪ್ಪು ಕಿತ್ಕೊ ಬರಕ್ಕೆ ಏನು ಹೋಗಿದ್ದಮ್ಮ, ನೀನು ಒಬ್ಳೆ ಹೋಗಿದ್ಯಾ ಅದ್ರಾಗೆ? ಕುತ್ಕಾದ್ರೆ ಮ್ಯಾಕೆ ಮಂಚದ ಮ್ಯಾಕೆ. ಲಸ್ಮಕ್ಕಯ್ಯ ಚೆನ್ನಾಗಿದ್ಯೇನಕ್ಕ? ಕಣೆ ಗುಲಾಬಿ, ಚೆನ್ನಾಗಿದ್ದೀನಿ. ನಿನ್ ತಂಗಿನ ನಾನ್ ನೋಡ್ಕೊಂಬನ ಒಂದ್ 2 ದಿವಸ 1 ತಿಂಗಳು ಅಂತೇಳಿ ಕರ್ಕೊಂಬಂದೆ. ಇದ್ ನೋಡಿರೆ ನನಗೆ ಚೆನ್ನಾಗಿಲ್ದಂಗಾತು ನೋಡಿ.
ಅಯ್ಯೋ ಇರ್ಲಿ ಬಿಡಕ್ಕ, ನೀನ್ ಯಾಕೆ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಹೇಳು? ಕಾಯಿಲೆ ಹೇಳಿ ಕೇಳಿ ಬರ್ತಾವ ಯಾರಿಗಾದ್ರೂ? ಹಾ ಸುಮ್ನಿರು, ಅವಳೇ ನೋಡ್ಕೊಂತಾಳೆ ನಿನ್ನ. ಹಾ ಅವಳಿರ ತಕನ, ನೀನೇನು ಕೆಲಸ ಮಾಡಕ್ ಹೋಗ್ಬೇಡ. ಅಣ್ಣ ಅಡ್ಗೆ ಮಾಡಿದೀನಿ, ಊಟ ಮಾಡ್ತೀರಾ? ಇಕ್ಕೊಡ್ಲಾ? ಅದ್ಗೆ ಊಟ ಮಾಡ್ತೀರಾ? ನನಗೇನು ಬೇಡಮ್ಮ, ನಾನು ಆಮೇಲೆ ಊಟ ಮಾಡ್ತೀನಿ. ನಿಮ್ಮ ಅತ್ತಿಗೆ ಊಟ ಮಾಡಂಗಿದ್ರೆ ಈಗ ಕೊಡು, ನಾನು ಹೊಲ್ ಕಡೆಗೆ ಹೋಗ್ತೀನಿ. ಹಾ ಹೊಲ್ದ ಕಡೆಗೆ ಹೋಗ್ತೀಯಾ? ಹೊಲ್ದಕ್ಕೆ ಹೋದಂಗ್ ಜಲ್ದಿ ಬರಲ್ಲ, ಊಟ ಮಾಡ್ಕೊಂಡು ಹೋಗ್ಬಾ ಒಂದ್ ಸ್ವಲ್ಪ. ಹೊಟ್ಟೆ ಹಸ್ತಿಲ್ಲ, ಬೇಗ ಬತ್ತೀನಿ ನೀರು ಹೋಗ್ಬಿಟ್ಟು. ಸರಿ ಆಯ್ತು, ಹೋಗಿ ಜಲ್ದಿ ಬಾ. ಅದ್ಗೆ ಊಟ ಮಾಡ್ತೀರಾ? ಇಕ್ಕೊಂಬರ್ಲಾ? ಬೇಡ ಇರಮ್ಮ, ಒಂದ್ ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಊಟ ಮಾಡ್ತೀನಿ. ಹಾ ಮಲ್ಲಿ, ಗುಲಾಬಿ, ಏನ್ ಸಮಾಚಾರ? ಇಬ್ರು ಬಂದ್ಬಿಟ್ಟಿದ್ದೀರಾ? ಹಾ ಹ್ಞೂ ಲಸ್ಮಕ್ಕಯ್ಯ ಬಂದ್ವಿ. ಹಾ ಬಂದ್ರಂತೆ ಈ ಮನೆಗೆ, ನಿಮ್ ಮನೆಗೆ? ಹ್ಞೂ ಲಸ್ಮಕ್ಕಯ್ಯ ಬಂದ್ವಿ ಈ ಮನೆಗೆ. ಹಾ ಹೆಂಗ ಬಿಡಮ್ಮ, ಈಗ್ಲಾದ್ರೂ ನಿಮ್ಮ ಅತ್ತೆ ಹೆಂಗ ಮನೆಗೆ ಕರ್ಸ್ಕೊಂಡವಳಲ್ಲ. ಹಾ ಇನ್ಮೇಲಾದ್ರೂ ಚೆನ್ನಾಗಿರ್ರಿ. ಅಕ್ಕ ಅಕ್ಕ ಏನು ಮಾತಾಡ್ಬೇಕು ಅಂದ್ರಲ್ಲ, ಏನು ಹೇಳ್ರಿ? ಹೌದಾ, ಏನು ಗುಲಾಬಿ, ಏನ್ ಮಾತಾಡ್ಬೇಕು? ಮಲ್ಲಿ ನೀನೇ ಹೇಳೋದನ್ನ. ಅಯ್ಯೋ ನೀನ್ ಈ ಪರಿಸ್ಥಿತಿಲಿದೀಯಾ, ನಾವ್ ಈ ವಿಚಾರನ ಮಾತಾಡ್ಬೇಕೋ ಬ್ಯಾಡ್ವೋ ಅಂತ ಹೇಳಿ ಯೋಚನೆ ಮಾಡ್ತಿದ್ವಿ. ಅದಕ್ಕೆ ಆವಾಗ್ಲೇ ಹೋಗೋಣ ಅಂದ್ಕೊಂಡ್ವಿ. ಆಮೇಲೆ ಜಿಲೇಬಿ ಇದ್ದಳು, ಏನೋ ಮಾತಾಡ್ಬೇಕು ಅಂತ ಬಂದ್ರಿ, ಏನ್ ಹೇಳ್ರಿ ಅಂತ ಹೇಳದ್ಲ. ಅದಕ್ಕೆ ನೀನು ಬಂದ್ಮೇಲೆ ಮಾತಾಡೋಣ ಅಂತಾನ ಇಲ್ಲೇ ನಿಂತ್ಕೊಂಡಿದ್ವಿ ಕಣ್ಲಸ್ಮಕ್ಕಯ್ಯ. ನನಗೇನಂತ ದೊಡ್ಡ ಕಾಯಿಲೆ ಏನು ಆಗಿಲ್ಲ, ನಿಶಕ್ತಿಗೆ ಹಿಂಗ ಆಗೈತಿ ಅಂತ ಹೇಳಿದ್ರು ಪಂಡಿತ್ರು. ಸರಿ ಆಗ್ತೀಯ, ಒಂದ್ 2 ದಿವಸ ಚೆನ್ನಾಗಿ ಊಟ ಮಾಡು ಅಂತ ಹೇಳಿದ್ರು. ಅದೇನು ಅಂತಾನ ಹೇಳ್ರಿ. ಪರವಾಗಿಲ್ಲ, ನಾನೇನೇನು ತಪ್ಪು ತಿಳ್ಕೊಂಬಲ್ಲ. ಅದು ಗುಲಾಬಿ ಮದ್ವೆ ವಿಚಾರ. ನಮ್ಮ ಮಾವ ಕೇಳಿದ್ರು ಮದ್ವೆ ಆಗ್ತೀಯಾ ಅಂತಾನ. ನನ್ನ ತಂಗಿ ಇದ್ದಾಳೆ, ಹೋಗಿ ಅವಳು ಒಂದು ಮಾತು ಕೇಳ್ಕೊಂಡ್ಬಿಟ್ಟು ಅವಳಿಗೂ ವಿಷಯ ತಿಳಿಸಿ ಆಮೇಲೆ ಹೇಳ್ತೀನಿ ಅಂತ ನಾ ಹೇಳಿದ್ಲು. ಅದಕ್ಕೆ ನಾನು ಕರ್ಕೊಂಬಂದೆ, ಮಾತಾಡ್ಕೊಂಡು ಹೋಗೋಣ ಬಾ ಹೇಳಿ ಅಂತಾನ. ಆದ್ರೆ ನಿನ್ಗೆ ಹುಷಾರಿಲ್ಲ ಅಂಬದು ನಮಗೆ ಗೊತ್ತಿರ್ಲಿಲ್ಲ ಕಣ್ಲಸ್ಮಕ್ಕಯ್ಯ. ಅಯ್ಯೋ ನನ್ಗೇನು ಅಂತ ದೊಡ್ಡ ಕಾಯಿಲೆ ಏನು ಆಗಿಲ್ಲ ಬಿಡೆ ಮಲ್ಲಿ. ಸಂತೋಷದ ವಿಚಾರ ಹೇಳ್ತಾ ಇದ್ಯಾ? ಗುಲಾಬಿ ಮದ್ವೆ ಮಾಡ್ತಾರ ಸಾವುಕಾರರು? ಗಂಡಿ ಯಾರೇ ನೋಡ್ಯವ್ರ? ಹ್ಞೂ ಕಣ್ಲಸ್ಮಕ್ಕಯ್ಯ, ಈ ಬೇರೆ ಯಾರು ಅಲ್ಲ, ನಮ್ಮೂರಾಗೇನೆ ನಮ್ಮ ಮಾವನ ಜೊತೆಗೆ ಓಟ ಆಡಲ್ವಾ, ನಮ್ಮ ಹೊಲ್ದಾಗೆ ಕೆಲಸ ಮಾಡ್ಕೊಂಡು ನಮ್ಮ ಮಾವನ ಜೊತೆಗೆ ಯಾವಾಗ್ಲೂ ತಿಪ್ಪೆ ಅವ್ರ ಜೊತೆಗೇನೆ ಗುಲಾಬಿ ಮದ್ವೆ ಮಾಡ್ಬೇಕು ಅಂತಾನ ಇದಾರೆ ನಮ್ಮ ಮಾವ. ಅವರು ಏನೋ ಕೇಳಿದ್ರಂತೆ, ಗುಲಾಬಿ ಅಂದ್ರೆ ನನಗಿಷ್ಟ, ಅವ್ರ ಜೊತೆ ಮದ್ವೆ ಮಾಡ್ಸಿ ಅಂತಾನ ನಮ್ಮ ಮಾವನ. ನಮ್ಮ ಮಾವ ಅದಕ್ಕೆ ಗುಲಾಬಿನ ಕೇಳ್ಬಿಟ್ಟು ಹೇಳ್ತೀನಿ ಅಂತಾನ ಹೇಳಿದ್ರಂತೆ ತಿಪ್ಪೆತಾಗಿ. ಹೌದೇನಕ್ಕ, ನಿನ್ ಮದ್ವೆ ಮಾಡ್ತಾರಂತ ಸಾವುಕಾರರು? ಹ್ಞೂ ಜಿಲೇಬಿ, ಆದ್ರೆ ನಿಮ್ಮ ಅಕ್ಕಯ್ಯ ಒಪ್ಪಿಗೆ ಕೊಟ್ಟಿಲ್ಲ ಇನ್ನಾನ. ನಿನಗೂ ಒಂದು ಮಾತು ತಿಳಿಸ್ಬಿಟ್ಟು ಆಮೇಲೆ ಹೇಳೋಣ ಅಂತ ಹೇಳಿ ಬಂದ್ಲು. ನಾನು ನಿನ್ನೇನು ಕೇಳ್ತೀಯಕ್ಕ, ಒಪ್ಪಿಗೆ ಕೊಟ್ಟು ಬಂದು ಆಮೇಲೆ ನನಗೆ ವಿಷಯ ತಿಳಿಸಿದ್ರೆ ಆಗೋದು. ಸಂತೋಷದ ವಿಚಾರ, ಯಾರನ್ನು ತಡ ಮಾಡಕ್ ಹೋಗ್ಬಾರ್ದು. ಆದಷ್ಟು ಬೇಗ ಶುಭ ಕಾರ್ಯ ನಡೀಲಿ. ಮೂಕಣೆ ಗುಲಾಬಿ, ಇನ್ಯಾಕೆ ತಡ ಮಾಡ್ತೀಯಾ? ಮದ್ವೆ ಆಗ್ಬಿಡು. ಅವನು ಒಳ್ಳೆಯವನೇನೆ, ಆದ್ರೆ ಆ ಸಾವುಕಾರನ ಜೊತೆಗೆ ಸೇರ್ಕೊಂಡು ಅವ್ರ ಬುದ್ಧಿನೇ ಕಲ್ತ್ಕೊಬಿಟ್ಟೇನೆ, ಸಾವುಕಾರನ ಬುದ್ಧಿನ. ನಿನ್ ಮದ್ವೆ ಆದ್ಮೇಲೆ ನೀನೇ ಅವನಿಗೆ ಬುದ್ಧಿ ಕಲಿಸ್ತೀಯ. ಅವನೇನೇನು ಕುಡ್ದು ಅಲ್ಲಿ ಇಲ್ಲಿ ಏನ್ ಬಿದ್ದು ಒಳ್ಳಾಡಲ್ಲ. ಅದು ಅಲ್ದೇನೆ ನೀನು ಈ ಊರಾಗೆ ಇದ್ದಂಗೂ ಆಗುತ್ತೆ. ನಾವು ಎಲ್ಲ ಇರ್ತೀವಿ. ನಿನ್ಗೇನಾದ್ರೂ ತೊಂದರೆ ಆದ್ರೆ ನಾವು ನೋಡ್ಕೊಂತೀವಿ. ನಾನು, ಗುಂಡಜ್ಜಿ, ಭಾಗ್ಯಮ್ಮ, ಬಾನು, ನಿಂಗಮ್ಮ, ಮಲ್ಲಿ, ಚಿಕ್ಕ ಸಾವುಕಾರರು ಎಲ್ಲರೂ ಇದ್ದಾರೆ. ಹ್ಞೂ ಕಣಕ, ಅತ್ಗೇನೆ ಹೇಳಿದ್ಮೇಲೆ ನೀನ್ ಯಾಕೆ ಹಿಂದೆ ಮುಂದೆ ನೋಡ್ತೀವಿ ಹೇಳು? ಒಪ್ಕೊಂಡು ಆದಷ್ಟು ಬೇಗ ಮದ್ವೆನೂ ಆಗ್ಬಿಡು. ನಾನು ಹೆಂಗು ಇಲ್ಲೇ ಇದ್ದೀನಿ, ನಿನ್ ಮದ್ವೆ ನೋಡೋ ಸೌಭಾಗ್ಯನಾದ್ರೂ ಸಿಗುತ್ತೆ ನನಗೆ. ಗುಲಾಬಿ, ಅಂತೂ ಇಂತು ನಿನ್ ತಂಗಿದು ಒಪ್ಪಿಗೆ ಸಿಕ್ತಲ್ಲ. ನಿನ್ಗೂ ಒಪ್ಪಿಗೆ ತಾನೆ ಈಗ? ಹ್ಞೂ ಮಲ್ಲಿ, ನನಗೂ ಒಪ್ಪಿಗೆನೆ. ಆದ್ರೆ ಏನ್ ಬಂತು? ಆದ್ರೆ ನಾನ್ ಮದ್ವೆ ಆದ್ಮೇಲೂ ನಿಮ್ ಮನೆ ಕೆಲಸ ಮಾಡ್ಕೊಂಡೇ ಇರ್ತೀನಿ. ಅಯ್ಯೋ, ಈಗ ಯಾರು ನಿನ್ನ ಮನೆ ಕೆಲಸದಿಂದ ತೆಗ್ದಾಕ್ತಿವಿ ಅಂತ ಹೇಳಿದವರು? ನಾನೇನಾನ ಹೇಳಿನ? ನಮ್ಮ ಅತ್ತೆ ಏನಾನ ಹೇಳಿದ? ಇಲ್ಲ ತಾನೆ? ಹಂಗಾದ್ರೆ ಸರಿ ಆಯ್ತು. ಅಕ್ಕ, ನನ್ಗಂತೂ ತುಂಬಾ ಸಂತೋಷ ಆಗ್ತೈತೆ ಕಣೆ ನಿನ್ನ ಇವತ್ತು ನೋಡ್ತಾ ಇದ್ರೆ. ನಾನು ನಿನ್ನ ಮೊದಲನೇ ಸಾರಿ ನೋಡಿದಾಗ ನೀ ಇನ್ನೂ ಮದ್ವೆ ಆಗಿಲ್ಲ ಅನ್ನೋದು ಕೇಳಿ ಬೇಜಾರಾಯ್ತು. ಆದ್ರೆ ನೀನ್ ಎಲ್ಲಿ ಬೇಜಾರ್ ಮಾಡ್ಕೊಂತೀಯ ಅಂತ ಹೇಳಿ ಆ ವಿಚಾರ ನಿಂತಾಗೆ ಮಾತಾಡ್ಲಿಲ್ಲ. ಆದಷ್ಟು ಬೇಗ ನಿನ್ಗೆ ಒಂದ್ ಹುಡುಗನ್ ನೋಡಿ ಮದ್ವೆ ಮಾಡ್ಬೇಕು ಅಂತನ ಯೋಚನೆ ಮಾಡ್ತಿದ್ದೆ. ಅಷ್ಟೊಳಗೆ ಆ ದೇವ್ರೆ ನಿನ್ಗೆ ಒಂದ್ ಹುಡುಗನ ಜೋಡಿ ಮಾಡ್ಯವನಲ್ಲ, ಅಷ್ಟೇ ಸಾಕು. ಅದು ಇದೇ ಊರಾಗೆ. ನೀನ್ ಈ ಊರಾಗೆ ಸಂತೋಷವಾಗಿದ್ಯಾ ಅಂದ್ರೆ ಈ ಊರಿನ ಗಂಡನೆ ಮದ್ವೆ ಆದ್ರೆ ಇನ್ನೂ ಸಂತೋಷವಾಗಿರ್ತೀಯ ಅನ್ನಿಸ್ತೈತಿ ನನಗೆ. ಎಲ್ಲ ಒಳ್ಳೇದಾಗುತ್ತೆ. ಒಪ್ಪಿಗೆ ಕೊಡು. ಆದಷ್ಟು ಬೇಗ ಮದ್ವೆನ ಮಾಡ್ಬಿಡಣ. ಹ್ಞೂ ಕಣೆ ಜಿಲೇಬಿ, ನನಗೂ ಸಂತೋಷ ಆಗ್ತೈತಿ. ಯಾಕೆಂದ್ರೆ ನನಗೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೆ. ಸಾವುಕಾರ ಮನೆಗೆ ಬಂದ್ಮೇಲೆ ನನಗೆ ಯಾರು ಇಲ್ದಿದ್ರು ಬೇಜಾರಾಗಿರ್ಲಿಲ್ಲ. ಇವರೆಲ್ಲರೂ ನಮ್ಮೋರೇ ಅನ್ನಿಸ್ತಿತ್ತು. ಮಲ್ಲಿ, ಚಿಕ್ಕ ಸಾವುಕಾರರು, ಪದ್ದು, ಕಾವೇರಿ ಎಲ್ರೂ ನಮ್ಮೋರೇ ಅಂತ ಅನ್ನಿಸ್ತಿತ್ತು. ಆದ್ರೆ ಈಗ ನೀನು ನನ್ನ ಒಡ ಹುಟ್ಟಿ ತಂಗಿ ಸಿಕ್ಕಿದ್ಯಾ, ಈಗ ನನ್ಗೊಂದು ಬಾಳ್ ಸಿಕ್ತೈತೆ. ನನಗೂ ಸಂತೋಷನೇ. ಸರಿ, ಇನ್ಯಾಕ್ ತಡ? ಪಿ ಡುಮ್ ಮಾಡಿಸ್ಬಿಡದೆ ಗುಲಾಬಿ ನಿನಗೆ. ಬಾ ಹೋಗೋಣ, ಮಾವಂಗೆ ಹೇಳೋಣ. ಅಯ್ಯೋ ಇರ್ರಿ, ಊಟ ಮಾಡ್ಕೊಂಡು ಹೋಗಿರಿ ಅಂತ ಅಡುಗೆ ಮಾಡಿದ್ದೀನಿ. ಅಯ್ಯೋ ಬೇಡ, ನಮ್ಗೇನು ಹೊಟ್ಟೆ ಹಸಿವಾಗಿಲ್ಲ, ಹೋಗ್ತೀವಿ ಬಿಡು, ಅಲ್ಲೇ ಊಟ ಮಾಡ್ತೀವಿ. ಸರಿ ಆಯ್ತು, ನೀನು ಯಾವಾಗಾದ್ರೂ ಬಾ, ಸಾಯಂಕಾಲಕ್ಕೋ ಇಲ್ಲಾಂದ್ರೆ ರಾತ್ರಿಕೋ ಯಾವಾಗಾದ್ರೂ ಬಾ, ಅಲ್ಲಿ ಕೂತ್ಕೊಂಡು ನಾನು, ನೀನು, ಮಲ್ಲಿ ಎಲ್ಲರೂ ಮಾತಾಡೋಣ.
ಸರಿ ಆಯ್ತು ನೋಡೋಣ. ಎಲ್ಲ ಕೆಲಸ ಆದ್ರೆ ಅದಕ್ಕೆ ಬೇರೆ ಹುಷಾರಿಲ್ವಲ್ಲ, ಅಡ್ಗೆ ಗಿಡ್ಗೆ ಎಲ್ಲ ಮಾಡಿ ಅವ್ರಿಗೆ ಊಟಕ್ಕೆ ಇಕ್ಕಿ ಟೈಮ್ ಇದ್ರೆ ಬತ್ತೀನಿ. ಹೋಗ್ರಿ ನೀವೀಗ. ಲಸ್ಮಕ್ಕಯ್ಯ ಬತ್ತೀವಿ ನಾವು. ಸರಿ ಆತು ಕಣೆ ಮಲ್ಲಿ. ಹೆಂಗೋ ಇದೊಂದಾದ್ರೂ ನಿಮ್ಮ ಮಾವ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತೈತಿ. ಸರಿ ಬತ್ತೀವಿ ಜಿಲೇಬಿ. ಸರಿ ಆಯ್ತಕ್ಕ, ಹೋಗ್ಬರ್ರಿ. ಅತ್ಗೆ ನನ್ಗಂತೂ ತುಂಬಾ ಸಂತೋಷ ಆಗ್ತೈತಿ ಅತ್ಗೆ. ನಮ್ಮ ಅಕ್ಕನ ಮದ್ವೆ ಅಕ್ಕಿ ವಿಷಯ ಕೇಳಿ. ಹೌದಾ, ನನಗೂ ಅಷ್ಟೇ ಕಣೆ ಜಿಲೇಬಿ. ಇವಳಿಗೂ ಒಂದು ಹೆಂಗೋ ಅತ್ಲಾಗೆ ಬಾಳ್ ಸಿಗ್ತೈತಲ್ಲ, ಅದೇ ಸಂತೋಷ ಬಿಡು. ಆಗ್ಲಿ. ತಿಪ್ಪೇನ ಅವನು ಸಾವುಕಾರರ ಜೊತೆಗೆ ಸೇರ್ಕೊಂಡು ಒಂದ್ ಸ್ವಲ್ಪ ಅದೇ ತರ ಬುದ್ಧಿ ಕಲ್ತೇವ್ನಿ. ಮದ್ವೆ ಆದ್ಮೇಲೆ ಸರಿ ಆಗ್ತಾನೆ ಅನ್ಸುತ್ತೆ. ನಿಮ್ಮ ಅಕ್ಕನೂ ಚೆನ್ನಾಗಿರ್ತಾಳೆ, ಸುಮ್ನಿರು. ನೀವೆಲ್ಲ ಇದ್ಮೇಲೆ ನಮ್ಮ ಅಕ್ಕನೂ ಚೆನ್ನಾಗಿರ್ತಾಳೆ ಅಂತ ನನ್ನ ನಂಬಿಕೆ ಐತಿ ಅದಕ್ಕೆ. ನಿಮ್ಗೆ ಊಟಕ್ಕೆ ಇಕ್ಕ ಬತ್ತೀನಿ ಇರ್ರಿ. ಸರಿ ಆಯ್ತು, ಜಾಸ್ತಿ ಇಕ್ಕೆ ಬರ್ಬೇಡ, ಒಂದ್ ಸ್ವಲ್ಪ ಇಕ್ಕೆಂಬ ಸಾಕು. ಅದಕ್ಕೆ ನೀವು ಸುಮ್ನೆ ಊಟ ಮಾಡಿ, ಹೊಟ್ಟೆ ತುಂಬಾ ಊಟ ಮಾಡಿ ಅಂತಾನೆ ಪಂಡಿತ್ ಹೇಳೋರ್ ತಾನೆ. ನಿಶಕ್ತಿಗೆ ಹಂಗಾಗಿದೆ, ತಲೆ ಸುತ್ತ ಬಂದೈತಿ ಅಂತಾನ. ಮತ್ತೆ ಒಂದಿಷ್ಟು ಇಕ್ಕ ಬರ್ರಿ ಅಂತ ಹೇಳ್ತಾ ಇದೆಯಲ್ಲ. ಸುಮ್ನೆ ಊಟ ಮಾಡಿ ನೀವು. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.